ಬಾರ ಬಾ ನಿಂತೀನಿ ಬಾ. ಅದು ಎಷ್ಟು ಫಾಸ್ಟ್ ಬರ್ತೀರಿ, ನಂಗಂಕ್ರ ದಮ್ಮ ಹತ್ತೋತ. ಒಂದು ಸ್ವಲ್ಪ ಸಾವಕಾಶ ಬರ್ರಿ, ಸ್ವಲ್ಪ ಸಾವಕಾಶಾರು ನಡೆದ್ರೆ ಸಹಿಯಪ್ಪ. ನಿಮ್ಮ ಜೊತೆಗೆ ನನಗಾಗಬೇಕಲ್ಲ. ನೀವರ ಒಂದು ಹೊಟ್ಟೆ ಆಟ ದಪ್ಪ, ನಿಮ್ದು ಕೈ ಕಾಲು ಸಣ್ಣ, ನಾನು ಪೂರ ದಪ್ಪ ಅದೀನಿ. ಕೈ ಕಾಲು ಆಟ ಸಣ್ಣ, ನಾನು ಇಡೀ ದೇಹನ ದಪ್ಪ ಐತೆ ನಂದು. ಯಪ್ಪ ನನಗಾಗುಲ್ಲಪ್ಪ, ಯಪ್ಪ ನನಗಾಗುಲ್ಲ. ಹೌದು, ಹೋಗುನ್ ಬಾ ಅಂದ್ರಿ. ನಾನು ಹ್ಞೂ ಅಂತಂದು ನಿಮ್ಮ ಹಿಂದೆ ಬಂದೇನ. ನೀವೇನು ಹೊಂಟು ಬಿಟ್ರಲ್ಲ ನಡ್ಕೊಂಡು. ಎಲ್ಲಿಗೆ ಹೋಗೋದು, ಎಲ್ಲಿರೋದು? ಅಲ್ಲ, ಆಕಿ ಗಂಗಮ್ಮಜ್ಜಿ ಕರೆಗತ್ತಾಳ ಅವ್ರ ಮನೆಗೆ ಯಾರು ಇಲ್ಲಿ ಬರ್ರಿ ಅಂತಂದು ಅವ್ರ ಮನೆಗೆ ಹೋಗ್ಲಿಲ್ಲ. ನಮ್ಮ ಅಣ್ಣಂತರೂ ಫೋನ ತೆಗಿವಲ್ರಿ. ಒಂದು 40 ಸರಿ ಫೋನ್ ಮಾಡೀನಿ. ನಮ್ಮ ತವ್ರ ಮನೆಯವ್ರು ಯಾರು ಫೋನ ತೆಗಿವಲ್ರು. ಮತ್ತೀಗ ಎಲ್ಲಿ ಹೋಗ್ಬೇಕು, ನಾವು ಎಲ್ಲಿರ್ಬೇಕು? ಆಗ ಹೋಗುನ್ ನಡಿ ಅಂದ್ರಿ. ಎಲ್ಲಿ ಹೋಗುನು? ಈಗ ಬಾ ಹೋಗುನ್ ಅಂತಂದು ಹೊಂಟು ಬಿಟ್ರಿ. ಮುಂದೆ ಎಲ್ಲಿಗೆ ಹೋಗೋದು? ಹಂಗ ಈಗ ದೇವ್ರು ದಾರಿ ತೋರಿಸ್ತಾನ ಸವಿತಾ. ಅವ ಎಲ್ಲಿಗೆ ಹೋಗಂತಾನ ಅಲ್ಲಿಗೆ ಹೋಗೋದು ನೋಡು. ಈಗ ಅಂಕರು ಸದ್ಯಕ್ಕೆ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಹೋಗೋನು. ನಮ್ಮೂರು ಬಸ್ ಸ್ಟ್ಯಾಂಡಿಂದ ಕೊಪ್ಪಳ ಬಸ್ ಸ್ಟ್ಯಾಂಡಿಗೆ ಹೋಗೋನು. ನಮ್ಮೂರೂ ಏನು ತೀರಾ ಹಳ್ಳೆಲ್ಲ, ಹೌದಿಲ್ಲ? ನಮ್ಮೂರಾಗೂ ಈಗ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಮನೆ ಅದಾವು. ಇಲ್ಲೂ ಸಾವ್ಕಾರ ಮಂದಿ ಅದಾರ, ಇಲ್ಲೂ ಫ್ಯಾಕ್ಟ್ರಿಗಳದಾವು, ಇಲ್ಲೂ ಕಾಲೇಜ್ ಅದಾವು, ಸ್ಕೂಲ್ ಅದಾವು. ಇಲ್ಲೂ ಯಾರು ಈಗ ಹೊಲ ಇಲ್ಲೂ ಕಮ್ಮಿನ ನಮ್ಮೂರಾಗೂ. ಈಗ ನಮಗೆ ದುಡ್ಕೊಂಡು ತಿನ್ನಕ್ಕೆ ದಾರಿ ನಾನಂತೂ ನೋಡಪ್ಪ ಕೆಟ್ಟು ನಮ್ಮೂರಾಗಂಕರ್ನ ಇರೋದಿಲ್ಲ. ಈಗ ನಾನು ಈ ಕೊಪ್ಪಳ ಜಿಲ್ಲೆದಾಗ ಇರಂಗಿಲ್ಲಲ್ಲಿ, ಯಾಕಂದ್ರೆ ನಂದು ಮರ್ಯಾದೆ ಪ್ರಶ್ನೆಯಲ್ಲಿ ನಾನು ಇಲ್ಲಿರೋದಿಲ್ಲ ಯಾವುದೇ ಕಾರಣಕ್ಕೂ. ಬಾ, ಈ ಕೊಪ್ಪಳ ಜಿಲ್ಲಾ ಬಿಟ್ಟು ಮೊದಲು ಕೊಪ್ಪಳ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಈ ಕೊಪ್ಪಳ ಜಿಲ್ಲಾ, ಗದಗ ಜಿಲ್ಲಾ, ಹುಬ್ಳಿನೂ ಬೇಡ. ಇಲ್ಲೆಲ್ಲ ನಮ್ಮೂರ ಕಡೆಯಿಂದ ಯಾರ ಬಂದಿರ್ತಾರಲ್ಲಿ ಏನಾರ ಬಜಾರ್ಕ್ಕೆ. ಬೇಡ ಬಜಾರ್ ಸುದ್ದಿ. ಈಗ ನಾವು ಹುಬ್ಳಿ, ಗದಗ, ಕೊಪ್ಪಳ ಈ ಕಡೆ ಯಾವೂ ಬೇಡ. ನಾವೇನು ಮಾಡೋನು, ಈ ಬೆಳಗಾವು ಇಲ್ಲ ಶಿವಮೊಗ್ಗ, ಕೊಡಗು ಆ ಥರ ಹಂಗೆ ಹೋಗ್ಬಿಡಮ್ ನಾವು. ಕಲಬುರ್ಗಿ ಆ ಕಡೆಗೆ ಹೋಗೋಣ. ಆ ಕಡೆ ನಮ್ಮನ್ನು ಯಾರು ಗೊತ್ತ ಹಿಡಿಯಂಗಿಲ್ಲ. ನಾವು ಹೆಂಗಾರ ದುಡ್ಕೊಂಡು ಏನಾರ ತಿನ್ಬೋದು. ಬಾ, ಮೊದ್ಲೀಗ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹಿಡ್ಕೊಂಡು ಕೊಪ್ಪಳಕ್ಕೆ ಹೋಗೋಣ. ನಮಸ್ಕಾರ ರೀ ಗುಂಡಪ್ಪ ಸೌಕರ. ಓ ಕೆಂಚಪ್ಪ, ನಮಸ್ಕಾರಪ್ಪ. ಏನ್ರಿ ಸೌಕರ, ನೀವು ನಡ್ಕೊಂಡು ಹೊಂಟಿರಲ್ರಿ ನಮ್ಮ ಹೊಲದಾರ್ಯಾಗ? ಇದರಿ ನಮ್ಮ ತೋಟ, ನಮ್ಮ ತೋಟದ ಮನಿ ರೀ. ನಾನು ನನ್ನ ಹೆಂಡತಿ ನನ್ನ ಮಕ್ಳು ಇದ್ರಾಗಿರ್ತೀವಿ. ಬರ್ರಿ ಒಳ ಬರ್ರಿ ಸೌಕರ, ಹೋಗಂತ್ರಿ ಅಂತ. ಅಲ್ರಿ ನೀವ್ ಯಾಕೆ ಕಾರ್ನೇ ಅಡ್ಡಿಡ್ಬಿಟ್ಟು ನಡ್ಕಂತ ನಮ್ಮ ತೋಟದ ದಾರಿ ಹಿಡ್ಕೊಂಡು ಹೊಂಟಿರಲ್ರಿ ಗೌಡ್ರ ಸೌಕರ? ನೀವು ಊರಾಗಿಲ್ಲನಪ್ಪ ಕೆಂಚಪ್ಪ, ಇಲ್ಲೇ ಇರ್ತೀರಿ ನೀವು ಈಗ ತೋಟದ ಮನ್ಯಾಗ. ಅದಕ್ಕೆ ನಿನಗೇನು ಗೊತ್ತಿಲ್ಲ ಯಪ್ಪ ವಿಷಯ. ಏನಿಲ್ಲ, ನಂದು ಏನಿತ್ತಲ್ಲಪ್ಪ ಆಸ್ತಿ ಪಾಸ್ತಿ ಎಲ್ಲ ಸಾಲ್ಗಾರ ಮುಟ್ಗೋಲ್ ಹಾಕ್ಕೊಂಡು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಯಾರ. ಅದೆಂತ ಮಾತ್ರಿ ಗುಂಡಪ್ಪ ಸೌಕರ್, ನೀವು ಅದ್ರಾಗ ಘನ ನಗಚಟಿಗೆ ಮಾಡ್ತೀರಿ ನೀವು. ಏನ್ರಿ ನೀವು ಇಂಥ ಬಿಸ್ಲಾಗ ಹೊಂಟಿರಿ? ಅದಕ್ಕೆ ನಾ ಕೇಳಿನಪ್ಪ. ವಾಕಿಂಗ್ ಯಾರು ಹೋಗಲ್ಲಲ್ಲ ಇಟ್ಟತ್ನಾಗ, ಅದಕ್ಕೇನೋ ಒಂಚೂರು ನಾ ಕೇಳಿದ್ರೆ ನೀವು ಇಂಥ ಪರಿ ನಗಚಟಿ ಏನ್ರಿ ಮಾಡೋದು? ಬಿಡ್ರಿ ಸೌಕರ, ನಿಮ್ದು 4 ತಲೆಮಾರು ಕುಂತು ತಿಂದ್ರ ಕರಗ್ದಿರಷ್ಟು ಆಸ್ತಿ ಐತಿ. ನೀವು ಬಾರಿ ಅವ್ರು ನೋಡ್ರಿ ಹೆಂಗಂತಾರ. ಬರ್ರಿ ನಿಮ್ಮಂತ ಭಾಗ್ಯಲಕ್ಷ್ಮಿ ನಮ್ಮ ಮನ್ಯಾಗ ಒಮ್ಮೆರ ಕಾಲಿಡ್ರಿ. ಅವರ ಅಯ್ಯೋ, ಕೆಂಚಪ್ಪ, ಹೇಳಪ್ಪ. ಏನೋ ಹೇಳ್ದಲ್ಲ. ಇಲ್ಲ, ನಾನು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ನೆ, ಹಂಗಾಗಿ ನಿನ್ನ ಮಾತಿನ ಕಡೆ ಲಕ್ಷ್ಯ ಇದ್ದಿಲ್ಲಪ್ಪ. ತಪ್ಪು ತಿಳ್ಕೊಬೇಡ. ಏನಪ್ಪ ಕೆಂಚಪ್ಪ, ಹೇಳು. ಅಲ್ರಿ ಗೌಡ್ರು ನೋಡ್ರಿ ಏನ ನಡ್ಕೊಂಡು ಮಧ್ಯಾಹ್ನ ನಮ್ಮ ಹೊಲದಾರೆ ಹೊಂಟಿದ್ರಲ್ಲ, ಕಾರು ಬೈಕ್ ಎದ್ರಾಗ ಹೋಲಾರ್ದ ನಡ್ಕೊಂಡು ಹೊಂಟಿದ್ರಲ್ಲ ಇಬ್ರು. ಅದಕ್ಕೆ ಯಾಕ್ರಿ ಸಾವ್ಕಾರ ಹಿಂಗೆ ನಡ್ಕೊಂಡು ಹೊಂಟಿರಲ್ಲ ಅಂತ ನಾ ಸಹಜಕ್ಕೆ ಕೇಳಿದೀನ್ರಿ ಗೌಡ ಅದಕ್ಕೆ ನಮ್ಮ ಸಾವ್ಕಾರರು ಒಮ್ಮಿದ್ದ ಮಕ್ಳೇ ಇಲ್ಲಪ್ಪ ನನ್ನ ಆಸ್ತಿ ಎಲ್ಲ ಸಾಲಗಾರ ಮುಟ್ಗೋಲ್ ಹಾಕ್ಯಂಡಾರ, ಅದಕ್ಕೆ ನಾವು ಮನೆ ಬಿಟ್ಟು ಹೊಂಟೀವಿ ಅಂತಂದು ಹೆಂಗೆ ದೊಡ್ಡ ಚಟಿಕೆ ಮಾಡ್ತಾರೆ ನೋಡ್ರಿ. ನೀವರ ಹೇಳ್ರಿ ಒಂಚೂರು ಸಾವ್ಕಾರಿಗೆ ಬುದ್ಧಿ. ಇಲ್ಲಪ್ಪ ಕೆಂಚಪ್ಪ, ನಿಮ್ಮ ಸಾವ್ಕಾರ ಹೇಳಿರೋದು ಖರೆ ಐತಿ. ಅದಂಗ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತಾರಲ್ಲ, ಹಂಗಾಗೈತೆ ನಮ್ದು. ಏನು ಮಾಡೋಕ್ಕಾಗಿಲ್ಲ. ಆತೋರಪ್ಪ, ನಾವು ಬರ್ತೀವಿ. ಪಾಪ ನೀನ ಹೊಲ್ದಾಗ ಕೆಲಸ ಮಾಡಕತ್ತಿದ್ದೆ ಅನ್ಸತ್ತ. ಮಾಡು ನೀವೇನ್ರಿ ನೀವು ಹಂಗಂತೀರಲ್ರಿ? ನಿಮ್ದು 4 ತಲೆಮಾರು ಕುಂತು ತಿಂದ್ರು ಕರಗ್ಲಾರ್ದಷ್ಟು ನಿಮ್ಮ ತವ್ರ ಮನೆಯವ್ರದ್ದು ಆಸ್ತಿ ಐತಿ, ನಮ್ಮ ಸಾವ್ಕಾರದು ಆಸ್ತಿ ಐತಿ ಅಂತಂದ್ರೆ ನೀವು ಹಿಂಗಂತೀರಲ್ರಿ. ಅದ್ರಾಗ ಮತ್ತೆ ನೀವು 2 ಮುತ್ತಿನ ಅಂತ ಗಂಡು ಮಕ್ಳು ಅದಾವು, 1 ಹೆಣ್ಣು ಐತಿ. ಅವು ಮಕ್ಳು ಹೊರಗೆ ಬಿಡ್ತಾರನ್ರಿ ನಿಮ್ಮನ್ನ? ಬಿಡ್ರಿ, ಊರ ನಿಮ್ದು ಐತಿ, ನೀವು ಎಂತ ಮಾತಾಡ್ತೀರಿ ಅದು ಕರೆ ಇತ್ತು. ಕುಂತ್ಕೊಂಡು ತಿಂದ್ರು ಕರಗ್ದಿರಷ್ಟು ಆಸ್ತಿ ಇತ್ತು. ಆದ್ರೆ ಎಲ್ಲಾರು ಕುಂತ್ಕೊಂಡ ತಿಂದ್ಬಿಟ್ರಲ್ಲ,
ಹಾಗಾಗಿ ಏನು ಉಳಿದಿಲ್ಲ. ಮಕ್ಕಳಂಕರು ಉಪಯೋಗಿಲ್ಲ. ಎರಡು ಮುತ್ತಿನಂತ ಮಕ್ಕಳು ಅಂದೆಲ್ಲ ಉಪಯೋಗಿಲ್ಲ. ಎರಡು ಒಂದೊಂದು ಮುತ್ತ ಮತ್ತವು. ನೀನು ಮಾಡೋಕ್ಕಂಗೆ ತೊಗೊಂಡ ಮುತ್ತನ ಈಗಿಂಥ ಪರಿಸ್ಥಿತಿಯಾಗಿ ದುಡ್ಡು ತಿನ್ಬೇಕು. ನಾನು ಮುತ್ತು ತೊಗೊಂಡು ಪುಣಿಸ್ಕೊಂಡು ಹಾಕಿ ನಾನು ಅರಿಯೇ ಮಾಡ್ಲಪ್ಪ ಅವ್ರನ್ನ. ಆತು ಯಪ್ಪ, ನಾವು ಬರ್ತೀವಿ. ಅಯ್ಯವ್ವರ ಇದೇ ಅಂತದ್ ಹೇಳಕತ್ತೀರಿ ನೀವು? ಅದೇನಾರ ಯಾಕೆ ಇರುವಲ್ದಕ್ರಿ? ಬರ್ರಿ, ಈ ಬಿಸ್ಲಾಗ ಎಲ್ಲೂ ಹೋಗ್ಬೇಡ್ರಿ, ಬರ್ರಿ ಒಂಚೂರು ಕುಂದ್ರ ಬರ್ರಿ. ನಮ್ಮ ಮನ್ಯಾಗ ಒಂದಿಟ್ಟು ಪಾನ್ಕಾರ ಒಂದಿಟ್ಟು ಮಜ್ಜಿಗೆರ ಕುಡಿಯುವಂತ್ರಿ ಅಂತ. ನೀವು ನಂಗೆ ಗೊತ್ತ್ರಿ ಅವರ, ನೀವು ನಮ್ಮಂಥ ಬಡ್ರ ಮನೆಗೆ ಬರಕ ಹಿಂದ್ಮುಂದೆ ನೋಡ್ತೀರಿ. ಹಿಂದೊಮ್ಮೆ ನಾನು ನಮ್ಮ ಮನ್ಯಾಗ ನಮ್ಮ ಮಗಳ ಮದುವೆ ಐತಂತ ಕರೆದಾಗ ನೀವು ನಂಗೆ ಬೈದಿದ್ರಿ. ಎಂತಾರ ಕರಿತಿ, ಇದು ಗೊತ್ತಾಗಲ್ಲ ನಿನಗೆ, ನಿನ್ನ ಯೋಗ್ಯತೆ ತಕ್ಕಂಗೆ ಕರಿ ಅಂತಂದು. ಆದ್ರೆ ಈಗ ಪರಿಸ್ಥಿತಿ ನಿಮ್ದು ಸುಮಾರು ಐತಿ ಅಂತಂದು ನಾನೇ ನಿಮ್ಗೆ ಹಂಗಿಸ್ಬೇಕಂತೇನಿಲ್ರಿ ಅವರ, ಇರುವಲ್ದಾಕ್ರಿ. ನಾವು ನೀವು ದೊಡ್ಡರು ಹಂಗೆ ನಡ್ಕೋವಲ್ರಿಕ್ಕ, ನಾವು ಬಡುರಲ್ರಿ, ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವ್ರಿ. ಬರ್ರಿ ಅವರ, ಒಳ ಬರ್ರಿ, ಒಂದಿಟ್ಟು ಮಜ್ಜಿಗೆರ ಪಾನಕಾರ ಕುಡ್ದು ಹೋಗಕ್ಕಂತ್ರಿ, ಬರ್ರಿ. ಇರ್ಲಿ ತಗೋಪ್ಪ ಕೆಂಚಣ್ಣ, ಏನು ಬೇಡ, ನಾವೆಲ್ಲ ಕುಡ್ದು ತಿಂದು ಹೊಂಟಿವಿ ತಗೋ, ನಾವು ಹೋಗ್ತೀವಿ. ಈಗ ನಿಂದು ತೋಟದ ದಾರಿ ಒಳಗೆ ಹಾಸಿ ಹೋದ್ರೆ ನಮ್ದು ಇದು ಬರ್ತೋದಿಲ್ಲ ಬಸ್ ಸ್ಟ್ಯಾಂಡ್ ನಮ್ಮೂರಿಂದ. ಹ್ಞೂ ರೀ ಸಾವ್ಕಾರ, ಈಗ ನಾನು ನಿಂತೀನಲ್ರಿ, ಇದು ಗಿಡದ ಮುಂದೆ ಅಷ್ಟು ಒಂದು ಕಾಲ್ದಾರಿ ಐತೆ ನೋಡ್ರಿ, ಇದ್ರ ನಡ್ಕೊಂಡು ಹೋದ್ರೆ ಅಂದ್ರೆ 2 ನಿಮಿಷದ ಬಸ್ ಸ್ಟ್ಯಾಂಡ ಬಂದ್ಬಿಡ್ತೈತಿ. ಬರ್ರಿ ಸಾವ್ಕಾರ, ಒಳಗೆ ಬರ್ರಿ. ಇಲ್ಲ ಇಲ್ಲ ಬ್ಯಾಡ ತಗೋ, ನಾವು ಮತ್ತೆ ಯಾವಾಗಾರ ಬರ್ತೀವಂತ. ಬರ್ತೀವಿ ತಗೋ. ಏ ಸವಿತಾ, ಬಾ ಹೋಗುಂಬ. ಎಲ್ಲ ಅವ್ರವ್ರು ಮಾಡಿದ ಕರ್ಮ ಹೇಳಕ್ಕಾಗಲ್ಲ. ಎಂಥ ಒಳ್ಳೆಯರ್ಗು ಟೈಮ್ ಸುಮಾರು ಐತಂದ್ರೆ ಯಾರು ಬೇಕಾದ್ರೂ ರೋಡಿಗೆ ಬರ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪ ಸಾವ್ಕಾರ ಸಾಕ್ಷಿ. ಪಾಪ ನಮ್ಮ ಗುಂಡಪ್ಪ ಸಾವ್ಕಾರ ಒಳ್ಳೆ ಮನುಷ್ಯ. ಇನ್ನ ಯಮ್ನ ಭಾರಿ ಸೊಕ್ಕಿಂದ. ಏನು ಮಾಡ್ಬೇಕು, ನಾನು ನನ್ನ ಮಗಳಿಗೆ ಮದುವೆ ಐತಿ ಬರ್ರಿ ಅಂತ ಕರೆದ್ರೆ ಬಾಯಿ ಬಂದಂಗೆ ಬೈದಿದ್ಲು ಈಕಿ. ಈಗ ನೋಡಿ ರೋಡ್ನಾಗ ಇಬ್ಬರು ಹೆಂಗೆ ನಡ್ಕೊಂಡು ಹೊಂಟಾರ. ಬಕಾಳ ಅವ್ರವ್ರು ಮಾಡಿದ ಕರ್ಮ ಎಲ್ಲೋಗುತ್ತೆ. ನನಗೆ ಯಾಕೆ ಬೇಕಪ್ಪ, ನಾನು ಏನು ಚಂದಾಗ ಅಡುಗೆ ಮಾಡ್ಯಾಳ, ನಾವು ಹೋಗಿ ಉಂಡು ಒಂದಿಟ್ಟು ಅಡ್ಡಾಕೀನಿ. ಈ ಮಧ್ಯಾಹ್ನದಾಗ ಯಾರು ಕೆಲಸ ಮಾಡ್ತಾರೆ ಹೊಲ್ದಾಗಾರ. ರೀ ನಂಗೆ ನಡೆದ್ ಭಾಳ ಕಾಲು ನೋವಾಗತ್ತವ್ರಿ. ನಂಗಂತೂ ನಡೆಯೋಕ್ಕಾಗವಲ್ದು. ನಾನು ಒಟ್ಟ ನಡೆದೇ ಇಲ್ಲ, ನನ್ನ ಕಾಲೆಲ್ಲ ಉರಿಯಕತ್ತವು. ಒಂದು ಕೆಲಸ ಮಾಡು, ಏನ್ರಿ? ನನ್ನ ಬೆನ್ ಹಿಂದೆ ಕೂತ್ಕೋ. ನಾನು ನಿನ್ನ ಉಪ್ಪು ಮುಟ್ಟೆ ಅಂತಂದು ಸಣ್ಣದಾಗ ಆಡ್ತಿದ್ವಲ್ಲ, ಹಂಗತ್ತ ಹೊತ್ಕೊಂಡು ಉಪ್ಪಿನ ಮುಟ್ಟೆ ಹೊತ್ಕೊಂಡು ಹೋಗ್ಬಿಡ್ತೀನಿ. ಕುಂದಿರ್ತೀಯ ಹತ್ತಿ ಬೆನ್ನಿಂದ. ಯಪ್ಪ, ನಿಮ್ದು ಯಾವಾಗ್ಲೂ ಇಂಥದ ನೋಡ್ರಿ ನಿಮ್ದು ತಮಾಷೆ. ರೀ ಕರೇನ ನಡೆಯೋಕ್ಕಾಗವಲ್ದ್ರಿ. ಯಪ್ಪ, ನಾನು ಒಂದು ಸ್ವಲ್ಪ ಕುಂದಿರ್ತೀನಿ. ಇಲ್ಲೇ ಎಲ್ಲರ ಕಲ್ಲದವನ್ ನೋಡ್ರಿ, ಕುಂದಿರ್ತೀನಿ. ಸವಿತಾ, ನೀನೇನು ಒಂದು 2-3 ಕಿಲೋಮೀಟರ್ ನಡೆದಿ ಅಂತ ಮಾಡಿ, ಏನು ಅರ್ಧ ಕಿಲೋಮೀಟರ್ ನಡೆದಿಲ್ಲ ನೀನು. ನಮ್ಮ ಮನೆಯಿಂದ ನಮ್ಮ ಬಸ್ ಸ್ಟ್ಯಾಂಡ್ ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು. ನಾವೀಗ ರೋಡ್ ಹಿಡಿದು ಬಂದ್ವಲ್ಲ ಅಂತ ಹೇಳ್ದಂಗೆ, ಕೆಂಚಣ್ಣ ಹೇಳ್ದಂಗನ ನಾವು ರೋಡ್ ಹಿಡಿದು ಬಂದು ದೂರ ಆಗಿತ್ತು ನಮಗೆ. ನಾವು ನಮ್ಮ ಮನೆಯಿಂದ ಒಳಗೆ ಕಾಲ್ದಾರಗಾಶ್ ಬಂದಿದ್ವಿ ಅಂದಿದ್ರೆ ಹತ್ರ ಆಗ್ತಿತ್ತು. ಆತೋ, ಈಗ ಇನ್ನೊಂದು 5 ನಿಮಿಷದ ಐತಂದಾನಲ್ಲ, ಬಾ ಹೋಗೇ ಬಿಡೋಣ. ಮತ್ತೆ ಯಾಕೆ ಕುಂದಿರ್ತಿದ್ದಿ? ಯಪ್ಪ, ನಂಗೆ ಆಗಂಗಿಲ್ಲ. ನಂಗೆ ಭಾಳ ಕಾಲು ನೋಯಕತ್ತಾವ. ನಂಗೆ ಆಗಲ್ಲ, ನಾ ಇಲ್ಲೇ ಎಲ್ಲರೂ ಕುಂತು ಬಿಡ್ತೀನಿ. ನಂಗೆ ಭಾಳ ಕಾಲು ನೋಯಕತ್ತಾವ. ಒಂದು ಕೆಲಸ ಮಾಡೋಣ, ಅಲ್ಲಿ ನೋಡಲ್ಲಿ, ಅಲ್ಲಿ ಕಾಣುತ್ತಲ್ಲ, ಅಲ್ಲಿ ಒಂದು ಬೆಂಚ್ ಹಾಕ್ಯಾರ ನೋಡಲ್ಲಿ. ಅದು ಇದು ಕಾಲುವೆ ಮ್ಯಾಗಲ್ದು ಬ್ರಿಡ್ಜ್ ಥರ ಐತಲ್ಲ, ಅಲ್ಲಿ ಬೆಂಚ್ ಕಾಣುತ್ತೆ ನೋಡಲ್ಲಿ. ಅಲ್ಲೋಗಿ ಕುಂದ್ರುಂಬ. ಭಾಳ ದೂರ ಇಲ್ಲದು, ಒಂದು 2 ನಿಮಿಷದ ಐತಿ. ಅಲ್ಲಿವರೆಗೂ ನಡ್ಕೊಂಬ ಹೋಗುನು.